ಜಾನಿ ಸರ್ ನಮಸ್ತೆ. ಫಾರ್ ದ ಫಸ್ಟ್ ಟೈಮ್ ಸೂಪರ್ ಟಿವಿ ಕನ್ನಡದಲ್ಲಿ ಫೀಚರ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ RCB ವಿಚಾರಕ್ಕೆ ಬರೋದಾದ್ರೆ ಒನ್ ಔಟ್ಸ್ಟ್ಯಾಂಡಿಂಗ್ ಫ್ಯಾಕ್ಟರ್ ಈ ಸೀಸನಲ್ಲಿ ಏನಿತ್ತು ಅಂತ ಹೇಳ್ಬೋದಾ? ಸರ್ ಆ್ಯಸ್ ಎ ಟೀಮ್ ಪರ್ಫಾರ್ಮ್ ಮಾಡಿರೋದು ನಮ್ಮ ಟೀಮು ಒಬ್ಬರು ಇಬ್ಬರು ಮೇಲೆ ಡಿಪೆಂಡ್ ಆಗಿರೋದಲ್ಲ. ಸುಮ್ಮನೆ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಫೈನಲ್ಸಿಗೆ ಬಂದಂಥ GT ಟೀಮು ಆ ಟಾಪ್ 3 ಏನಾದ್ರು ಫೇಲ್ ಆಯಿತು ಅಂದರೆ ಅವ್ರ ಬ್ಯಾಟಿಂಗ್ ಕೊಲ್ಯಾಪ್ಸ್ ಅದು ಕ್ಲಿಯರಾಗಿ ಗೊತ್ತಾಗಿದೆ. ಬಟ್ RCBಗೆ 3-4 ವಿಕೆಟ್ ಬಿದ್ದರೂ ಅದಾದಮೇಲಿಂದ ಬಂದು ಆಡೋವಂಥ ಕ್ಷಮತೆ ಇರೋವಂಥ ಪ್ಲೇಯರ್ಗಳು ಆ ಥರ ಬ್ಯೂಟಿಫುಲ್ಲಾಗಿ ಪಿಕ್ ಮಾಡಿರೋದು, ಮ್ಯಾನೇಜ್ಮೆಂಟು ತಂಡನ ಕಟ್ಟಾಕಿರೋದು, ಇದು ಸುವರ್ಣ ಅವಕಾಶ ಇದೆ ನಮ್ಮ RCB ತಂಡಕ್ಕೆ ಯಾರೂ ಮಾಡದೇ ಇರೋ ರೆಕಾರ್ಡ್ ಮಾಡೋದಕ್ಕೆ. ಯಾಕಂದರೆ ನೋಡಿ, ನಾವು ಬಿಗ್ ಆಕ್ಷನ್ ಆದಮೇಲೆ ಫಸ್ಟ್ ಸೀಸನ್ನೇ ಚಾಂಪಿಯನ್ಸು, ಸೆಕೆಂಡ್ ಸೀಸನ್ನು ಚಾಂಪಿಯನ್ಸು. ಸೊ ನಮ್ಮ ಎಂಟೈರ್ ತಂಡನ ರಿಟೈನ್ ಮಾಡ್ಕೋಬೋದು. ತ್ರಿಪೀಟ್ ಅಂತ ಮಾತಾಡ್ತಾರೆ ಅಥವಾ ಹ್ಯಾಟ್ರಿಕ್ ಅಂತ ಮಾತಾಡ್ತಾರೆ, ಆ ಒಂದು ಸಾಧನೆ ಮಾಡಬಹುದು. ಬಟ್ ಒಂದೀಗ ಚರ್ಚೆ ಆಗ್ತಿರೋದು ಆಫ್ಟರ್ RCB ಸಕ್ಸಸ್, ಬಟ್ ಇದರ ODI ಟೀಮ್ದು T20 ಟೀಮಲ್ಲಿ ಇರಬೇಕಾಗಿತ್ತು ಅಂತ. ಬಟ್ ನಿಮ್ಮ ಒಪಿನಿಯನ್ ಏನು? ವಾಟ್ಸ್ ಯುವರ್ ಟೇಕ್? ಅಲ್ಲೊಂದು ಸ್ಪೇಸ್ ಇದೆಯಾ ಮಿಡ್ಲ್ ಆರ್ಡರ್ಲಿ, ಅಥವಾ ಶ್ರೇಯಸ್ ಅಯ್ಯರ್ ಲೈಕ್ ಟು ಲೈಕ್ ಪ್ಲೇಯರ್ ಆಗಿರೋದ್ರಿಂದ ಅವ್ರನ್ನ ಬಿಟ್ಟರು ಅಂತ ಅನ್ಸುತ್ತಾ 15 ಮೆಂಬರ್ಸ್ ಸ್ಕ್ವಾಡ್? ಸರ್ ಕಷ್ಟ ಇದೆ. ಇಂಡಿಯನ್ ಟೀಮು T20 ಸ್ಕ್ವಾಡು ವರ್ಲ್ಡ್ ಕಪ್ ವಿನ್ನಿಂಗ್ ಸ್ಕ್ವಾಡ್, ಅದು ಅಷ್ಟು ಸುಲಭ ಅಲ್ಲ ನೀವು ಅಲ್ಲಿ ಜಾಗನ ಪಡ್ಕೊಳ್ಳೋದಕ್ಕೆ. ಈ ಸೀಸನ್ ಕ್ಲೋಸ್ ಟು 500 ರನ್ಸ್ ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ಸೀಸನ್ 700 ರನ್ ಮಾಡಬೇಕು ಅವ್ರ ಕೇಸ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೆ. ಬಟ್ ಸೆಲೆಕ್ಟರ್ಸ್ ಬ್ಲೇಮ್ ಮಾಡೋಕ್ಕಾಗೋದಿಲ್ಲ ನೀವು, ಯಾಕಂದರೆ ಎಂತೆಂಥ ಒಳ್ಳೊಳ್ಳೆ ಪ್ಲೇಯರ್ಗಳೇ ಆಚೆ ಉಳ್ಕೊಂಡಿದ್ದಾರೆ. 16ನೇ ಪ್ಲೇಯರ್ ಆಗಿ ವೈಭವ್ ಸೂರ್ಯವಂಶಿನ ತೊಗೊಂಡಿರೋದು. ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ಗೆ ಸ್ಥಾನ ಇಲ್ಲ ಅಂದರೆ ದೇವದತ್ ಪಡಿಕ್ಕಲ್ ಇನ್ನೂ ಪರ್ಫಾರ್ಮ್ ಮಾಡಬೇಕು. ನಮ್ಮ ರಜತ್ ಪಡಿದಾರ್ ಅವ್ರಿಗೆ ಅವಕಾಶ ಇಲ್ಲ. ಎಲ್ಲರೂ ಕೇಳ್ಬೋದು ಮೋಸ ಆಗಿದೆ ಅಂತ, ಬಟ್ ಸ್ಟಿಲ್ ನೋಡಿ ಯಾರು ಬದಲು ತೊಗೋಬೇಕು ಅಂತ ಕೂಡ ಅರ್ಥ ಮಾಡ್ಕೋಬೇಕಲ್ವ ನಾವು. ಸೊ ಹಾಗಾಗಿ ನಮ್ಮವ್ರು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ನನ್ನ ಆಸೆ. ಈಗ ODI ಸೀರೀಸ್ ಸ್ಟಾರ್ಟ್ ಆಗ್ತಿದೆ, ವಿರಾಟ್ ಕೊಹ್ಲಿ ಅವರು ಕೂಡ ಇಂಜೂರ್ಡ್, ಹಾರ್ದಿಕ್ ಪಾಂಡ್ಯ ಬೇರೆ ಇಲ್ಲ. ಸೊ ಅಫ್ಘಾನಿಸ್ತಾನ ವಿರುದ್ಧ ಹೇಗೆ ಅನ್ಸುತ್ತೆ ನಮ್ಮ ಟೀಮ್, ಯಾರನ್ನ ಒಳಗೆ ತಗೊಳ್ಬೇಕು ಅಂತ? ನಿತೀಶ್ ಕುಮಾರ್ ರೆಡ್ಡಿ ಇದ್ದಾರೆ ಆಲ್ರೆಡಿ ಆ್ಯಸ್ ಆಲ್ರೌಂಡರ್. ಸೊ ಹಾರ್ದಿಕ್ ಪಾಂಡ್ಯ ಬದಲು ಯಾರನ್ನ ತೊಗೊಳ್ತಾರೆ ಅದನ್ನು ಕಾದು ನೋಡಬೇಕಾಗಿರೋದು. ಇವಾಗ ಆಲ್ರೆಡಿ ವಿರಾಟ್ ಬದಲು ಯಶಸ್ವಿ ಜೈಸ್ವಾಲ್ನ ಹಾಕ್ಕೊಂಡಿದ್ದಾರೆ, ನಿಮಗೆ ಜ್ಞಾಪಕ ಇದ್ದರೆ. ಸೊ ಆ ಒಂದು ಲೆಕ್ಕಾಚಾರದಲ್ಲಿ ಈ ಸೀರೀಸ್ಗೆ ಇವರಿಬ್ಬರನ್ನ ಮಿಸ್ ಮಾಡ್ಕೋತೀವಿ ಅಂತ ಏನು ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಇಂಗ್ಲೆಂಡ್ ಅಂತ ಬಂದಾಗ ವಿರಾಟ್ ಬೇಕಾಗುತ್ತೆ, ಹಾರ್ದಿಕ್ ಕೂಡ ಬೇಕಾಗುತ್ತೆ. ಓಕೆ, ಈ ಸಲ ಮಹಾರಾಜ ಟ್ರೋಫಿ ಬೆಂಗಳೂರು ಜೊತೆಗೆ ಬೇರೆ ಬೇರೆ ಔಟ್ಸ್ಕರ್ಟ್ಸಲ್ಲಿ ಕೂಡ ಇದೆ, ಬೇರೆ ಟೈರ್ 2 ಸಿಟಿಗಳಲ್ಲಿ, ಮೈಸೂರು ಮತ್ತು ಹುಬ್ಳಿ, ಮೈಸೂರು ಮತ್ತು ಹುಬ್ಳಿ. ಸೊ ಇದು ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ ಅಂತ? ಯಾಕಂದರೆ ಅಲ್ಲಿಂದ ಒಂದು ಆಡಿಯನ್ಸ್ಗೂ ಕೂಡ ಬಂದು ನೋಡಬೇಕು ಮಹಾರಾಜ ಟ್ರೋಫಿ ಹೇಗಿದೆ ಅಂತ. ಅಲ್ಲ, ಅಲ್ಲಿ ಕ್ರೌಡ್ಗೆ ಮತ್ತು ಅಲ್ಲಿಂದ ಬರೋ ಪ್ರತಿಭೆಗಳಿಗೆ ಇನ್ಸ್ಪೈರ್ ಮಾಡಬೇಕಲ್ಲ. ಯಾವಾಗ ಅವರು ಕಣ್ಣಾರೆ ನೋಡ್ತಾರೆ, ಓ ಗುರು ಎಂಥ ವೇದಿಕೆ ಇದು ಅಂತ, ಅವ್ರಿಗೂ ಆಸ್ಪೈರ್ ಆಗಿ ನಾಳೆ ಕಷ್ಟಪಟ್ಟು ಕ್ಯಾಂಪಿಗೆ ಜಾಯಿನ್ ಆಗಿ ರೆಡಿಯಾಗಿ ನಾನು ಆಡಬೇಕು ಮಹಾರಾಜ ಟ್ರೋಫಿ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಮೈಸೂರು ಮತ್ತು ಹುಬ್ಳಿಗೆ ತೊಗೊಂಡೋಗ್ತಾರೆ. ಬೆಂಗಳೂರಲ್ಲಿ ನಿಮ್ಗೆ ಎವ್ರಿ ಅದರ್ ಡೇ ಏನೋ ಮ್ಯಾಚ್ ನಡೀತಾನೆ ಇರುತ್ತೆ. ಬಟ್ ಮೈಸೂರು ಮತ್ತು ಹುಬ್ಳಿಲಿ ಭಾಳ ಕಮ್ಮಿ ಕಾಂಪಿಟೇಟಿವ್ ಮ್ಯಾಚ್ಗಳು ನಡೆಯೋದು, ಕ್ವಾಲಿಟಿ ಕ್ರಿಕೆಟ್ ನಡೆಯೋದು. ಹಾಗಾಗಿ ಅಲ್ಲಿಗೆ ತೊಗೊಂಡೋಗಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ KSCA. ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, TNPLಗೆ ಹೋಲಿಸಿದ್ರೆ ಮಹಾರಾಜದಲ್ಲಿ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಸ್ವಲ್ಪ ಆಡೋದು ಕಡಿಮೆ. KL ರಾಹುಲ್ ಇಲ್ಲ, ಪಡಿಕ್ಕಲ್ ಈಗ ಇಂಡಿಯಾ ಏನೋ ಆಡ್ತಿದ್ದಾರೆ. ಸೊ ಈ ಒಂದು ಸ್ಟಾರ್ ಪ್ಲೇಯರ್ಸ್, ಇಂಡಿಯಾ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಇಲ್ದಿರೋದು ಎಲ್ಲೋ ಒಂದು ಸ್ವಲ್ಪ ಸಮಸ್ಯೆ ಆಗುತ್ತೆ ಸರ್. ಇಲ್ಲ, ರೈಸಿಂಗ್ ಸ್ಟಾರ್ಗಳು ಇದ್ದಾರಲ್ಲ, ನಿಮಗೆ ಮಿಸ್ ಆಗಿರ್ಬೋದು. KL ರಾಹುಲ್ ಈಗ ಇಂಟರ್ನ್ಯಾಷನಲ್ ಸೈಡಿಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಅವ್ರು ನಾಟ್ ಅವೈಲೇಬಲ್, ಅದರ್ವೈಸ್ ಅವ್ರು ಆಡಿರೋರು. ಸೇಮ್ ಕೇಸ್ ವಿತ್ ಪ್ರಸಿದ್ಧ, ಸೇಮ್ ಕೇಸ್ ವಿತ್ ದೇವದತ್ ಪಡಿಕ್ಕಲ್. ಇಂಡಿಯಾ ಮತ್ತು ಇಂಡಿಯಾ ಸರ್ವ್ ಮಾಡುವಾಗ ಮಹಾರಾಜ ಟ್ರೋಫಿ ಹೆಂಗೆ ಆಡೋಕ್ಕಾಗತ್ತೆ? ತಮಿಳ್ನಾಡಲ್ಲೆಲ್ಲ ಆಡ್ತಾರೆ ಅಂತ ಹೇಳಿದರೆ ಅಲ್ಲಿ ಭಾಳ ಕಮ್ಮಿ ಜನ ಇರೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇರೋರು. ಈ ಸಲ ನಿಮ್ಮ ಓವರಾಲ್ ನಾವು ನೋಡಿದ್ರೆ ಚೇತನ್ ಎಲ್ಲ, ರೋಹನ್ ಪಟೇಲ್ ಅಂತ ಪ್ಲೇಯರ್ಗಳು ಎಮರ್ಜ್ ಆಗಿದ್ರು. ಸೊ ನಿಮ್ಮ ಶಿವಮೊಗ್ಗ ಕ್ಯಾಂಪಲ್ಲಿ ನೀವು ಇದುವರೆಗೆ ಅಬ್ಸರ್ವ್ ಮಾಡಿರೋ ಹಾಗೆ ಯಾರಿದ್ದಾರೆ ಔಟ್ಸ್ಟ್ಯಾಂಡಿಂಗ್ ಪ್ಲೇಯರ್, ನಿಮಗೆ ತುಂಬ ಭರವಸೆ ಮೂಡಿಸ್ತಿರುವಂಥ ಪ್ಲೇಯರ್ಗಳು ಯಾರ್ಯಾರು? ನಮ್ಮ ಮ್ಯಾನೇಜ್ಮೆಂಟು ಭಾಳ ಒಪ್ಸಿಟ್ಟಿರೋದು, ಒಂದು ಸ್ಮರಣ್ ಆಬ್ವಿಯಸ್ಲಿ ಅದು ಜಗತ್ತಿಗೆ ಗೊತ್ತು. ಎರಡನೇದು ಹರ್ಷಿಲ್ ದರ್ಮಾನಿ ಅಂತ ಒಬ್ಬರಿದ್ದಾರೆ, ಅವ್ರ ಮೇಲೆ ಕಣ್ಣಿಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಬಿಸಿ ಶೆಡ್ಯೂಲಲ್ಲಿ ಬಂದು ಮಾತಾಡಿದ್ದೀರಾ. ಸೊ ಸೂಪರ್ ಟಿವಿ ವೀಕ್ಷಕರಿಗೆ ನೀವೇನು ಹೇಳ್ತೀರಾ? ಅಪ್ಡೇಟ್ಸ್ ಬರ್ತಾ ಇರುತ್ತೆ ಡೈಲಿ. ಸೂಪರ್ ಟಿವಿನ ನೋಡ್ತಾ ಇರಿ, ಸೂಪರ್ ಆಗಿರಿ ನೀವು ಕೂಡ. ಥ್ಯಾಂಕ್ ಯು ಸೋ ಮಚ್.